ಪ್ರೆಸ್ ಮೀಡಿಯಾದವರಿಗೆ ಧನ್ಯವಾದ. ಇದು ಇವತ್ತಿನ ಸ್ಟ್ರೈಕ್ ಕಾರಣ ಏನಪ್ಪ ಅಂದರೆ, ನಮ್ಮ ಸಮಾಜದ ಶಿವಾಲಾಲ್ ಮಹಾರಾಜರ ಮೂರ್ತಿಯನ್ನು ತೆರವುಗೊಳಿಸಿದ ಎಲ್ಲ PW ಇಲಾಖೆದವರಾಗಲಿ, ಸರ್ಕಾರ ಆಗಲಿ, ಶಾಸಕರಾಗಲಿ ಅವರ ವಿರುದ್ಧಾಗಿ ಕಾನೂನು ಕ್ರಮ ಕೈಗೊಳಿಸಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಇಲ್ಲಿಯೇ ಮುಕ್ತಾಯಗೊಳಿಸಬೇಕು. ಯಾಕಂದರೆ ನಮ್ಮ ಸಮಾಜ ಏನು ಇವರಿಗೆ ಓಟ್ ಹಾಕಕ್ಕೆ ಮತ್ತು ಇವ್ರ ಕೆಲಸ ಮಾಡೋಕ್ಕೆ ನಮ್ಮ ಸಮಾಜ ಇದೆಯಾ? ನಮ್ಮ ಸಮಾಜ ಶಿವಾಲಾಲ್ ಮಹಾರಾಜ್ ಅವ್ರಿಗೆ ಬೇಕಾಗಿಲ್ವಾ? ಯಾಕೆ ಮಾಡ್ತಾ ಇದ್ದಾರೆ ಈ ಥರ? ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇದನ್ನು ಇಷ್ಟಕ್ಕೆ ಮುಗಿಸಿದರೆ ಸಾಕು. ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ದೆವು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಕೊಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆದವರಿಗೂ ಮನವಿ ಕೊಡ್ತಾ ಇದ್ದೆವು. ಇಷ್ಟಕ್ಕೆ ನಮ್ಮ ಸಮಾಜಕ್ಕೆ ನೀವು ಇದರ ಮುಂದೆ ಹಿಂಗೆ ಈ ಥರ ಅನ್ಯಾಯ ಮಾಡ್ತಾ ಹೋದರೆ ನಾವು ಈ ಥರ ಹೋರಾಟಗಳು ಇದು ಇಷ್ಟೇ ಮಾಡಿದೆವು. ಇದರ ಮುಂದೆ ಅವ್ರು ಏನಾದರೂ ತನಿಖೆ ಮಾಡಿ ಅದಕ್ಕೆ ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಮನೆ ಎದುರು ಧರಣಿ ಕೊಡಿಸ್ತೇವೆ. ನಮ್ಮ ಸಮಾಜ ವತಿಯಿಂದ ಶಾಸಕರ ಮನೆ ಎದುರೇ ಧರಣಿ ಕೊಡ್ತೇವೆ. ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೇವೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೂ ನೀವು ನಮ್ಗೆ ಸಹಾಯ ಮಾಡಬೇಕು, ಏನಿದೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ನಾರಾಯಣ ಪವಾರ್. ಧನ್ಯವಾದ. ನಂದೂರು ಗ್ರಾಮದ ಬಾಬುನಾಯ್ಕ ತಾಣದಲ್ಲಿ ನಡೆದಿರುವ ಈ ಘಟನೆ ಸುಮಾರು 15 ದಿವಸ ಅಲ್ಲಿಗೆ ಬಂತಿದ್ದು. ನಾವೆಲ್ಲ ಆ ಗ್ರಾಮಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಸಲಹೆ ಮಾಡಿದ್ದೀವಿ. ಈ ಸಮಸ್ಯೆಯನ್ನು ಬಗೆಹರಿಸ್ರಿ, ಇದು ಯಾರು ಮಾಡಿದಾರ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ರಿ ಅಂತ ಹೇಳಿ ನಾವು ಈಗಾಗಲೇ 6ನೇ ತಾರೀಕು ನಾವು ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ಆದರೂ ಸಹ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇವರು ನಮ್ಮ ಸಮಾಜ ಅಂದ್ರೆ ಇವರ ಕಾಲಿನ ಧೂಳಿನ ಕಿಮ್ಮತ್ತನ್ನು ತಿಳ್ಕೊಂಡಿದ್ದಾರೆ. ಇವತ್ತ ಈ ಅಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಯಾರೇ ಆಗಲಿ, ಇವತ್ತು ಇವ್ರ ಚರ್ಮ ದಪ್ಪಾಗಿದೆ. ಈ ಬಂಜಾರ ಸಮಾಜಕ್ಕೆ ಅಂದ್ರೆ ಇವತ್ತು ಕಾಲಿನ ಧೂಳಿನ ಸಮಾನ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನಾವು ಗುಡುಗಿದರೆ ಈ ಕರ್ನಾಟಕದ ಸರ್ಕಾರನ ಉಲ್ಟಾ ಮಾಡೋದ ತಾಕತ್ತ ನಮ್ಮ ಸಮಾಜದಲ್ಲಿ ಇದೆ. ಇವತ್ತು ಈ ಸಮಾಜನ ಕೀಳಾಗಿ ನೋಡಿದರೆ ನಾವು ನಿಮ್ಮನ್ನ ತಕ್ಕ ಪಾಠನ ನಾವು ಕಲಿಸ್ತೀವಿ. ಈಗಾಗಲೇ ಮಧ್ಯಾಹ್ನದಲ್ಲಿ ಈ ರೀತಿನೇ ಮಾಡಿ ಇವತ್ತು ಮೂರ್ತಿ ಧ್ವಂಸ ಮಾಡಿ ಈ ಸರ್ಕಾರ ಬಿದ್ದೋಯ್ತು. ಈ ರೀತಿ ನಮ್ಮನ್ನ ಕೀಳಾಗಿ ಇದೇ ರೀತಿ ನಾವು ಮಾಡ್ಕೊತ ಹೋಗಿದ್ರೆ ಬರೋ ದಿನಗಳಲ್ಲಿ ನಿಮ್ಮನ್ನ ಪಾಠ ಕಲಿಸೋದು ದಿನಗಳು ಸರಿಯತ್ತ ಇದೆ ಅನ್ನತ್ತ ನಾನು ಹೇಳಿಕ್ ಬಯಸ್ತೀನಿ. ವಿಧಾನಸಭೆಯಲ್ಲಿ ನಮ್ಮ ಸಂತ ಶ್ರೀ ಗುರುಗಳಾಗಿರುವ ಶಿವಲಾಲ್ ಮಹಾರಾಜರ ಏನು ಮೂರ್ತಿಯನ್ನು PW ಅಧಿಕಾರಿಗಳು ಹಾಗೂ ಅಲ್ಲಿನ ಟೆಂಡರ್ ಬೇಸ್ ಕಾಮಗಾರಿ ಹಿಡಿದಿರುವ ಕಾಂಟ್ರಾಕ್ಟರ್ ವಿರುದ್ಧ ಹಾಗೂ ಅಲ್ಲಿಯ ಸ್ಥಳೀಯ ಶಾಸಕರ ವಿರುದ್ಧ, ಅದೇ ರೀತಿಯ ಈ ಸರ್ಕಾರ ವಿರುದ್ಧ ನಾವು ಇವತ್ತು ಜಿಲ್ಲಾಧಿಕಾರಿ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸಲ್ಲಿಸುವ ಉದ್ದೇಶ ಏನಂದ್ರೆ, ಇವತ್ತು ಬಾಪು ನಾಯಕ ಹಾಗೂ ಕಾನೂನು ನಾಯಕ ತಾಂಡ ನಡಬರ್ಕ ಏನು ಶಿವಲಾಲ್ ಮಹಾರಾಜರ ಮೂರ್ತಿಯನ್ನು ಏನು ಸ್ಥಾಪನೆ ಮಾಡಿದರು, ರಸ್ತೆ ಕಾಮಗಾರಿ ಶಿವಲಾಲ್ ಮೂರ್ತಿಯ ಅಡ್ಡ ಆಗ್ತಾ ಇದೆ ಅಂತ ರಾತ್ರಿ 12ರಲ್ಲಿ ಸುಮಾರು ರಾತ್ರಿಯಲ್ಲಿ ಬಂದು ಮೂರ್ತಿಯನ್ನು ಧ್ವಂಸ ಮಾಡಿದ್ದಾರೆ. ರಸ್ತೆಯನ್ನು ಅಗಲಿ ಮಾಡಿದ್ದಾರೆ. ನಮ್ಮ ತಾಂಡದ ನಾಯಕರು ಎಲ್ಲ ಪಂಚರಿಗೆ ಕರೆಸಿ ನೀವು ವಿಶ್ವಾಸದಲ್ಲಿ ತಗೊಂಡು ಮಾಡ್ರಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಾ ಇಲ್ಲ. ಬಟ್ ನೀವು ಇಲ್ಲಿ ಕಲಬುರಗಿಯಲ್ಲಿ ವಾತಾವರಣ ಹೆಂಗಿದೆ ಅಂದ್ರೆ, ಬಂಜಾರ ಸಮಾಜ ಶಾಂತಿಯುತ ಸಮಾಜ ಅಂತೂ ಇವ್ರು ಏನು ಮಾಡಲ್ಲ ಅಂತ ತಿಳ್ಕೊಂಡಿದ್ದಾರೆ. ಕೆಲವು ಸಮಾಜನಲ್ಲಿ ಒಂದು ಬ್ಯಾನರ್ ಹಾಡಿದ್ರೆ ಇಡೀ ಗುಲ್ಬರ್ಗಾನಲ್ಲಿ ಸ್ಟ್ರೈಕ್ ಆಗ್ತಾವ. ಆ ರೀತಿ ನಾವು ನಮ್ಮ ಸಮಾಜ ಮಾಡೋದಿಲ್ಲ ಅಂತ ನೀವೇನು ತಿಳ್ಕೊಂಡಿರಿ. ಅದಕ್ಕಿಂತ ಉಗ್ರ ಹೋರಾಟ ಮಾಡುವಂತ ಬಂಜಾರ ಸಮಾಜ ಇದೆ. ನಮ್ಮನ್ನು ನೀವು ಕಾಡಿದರೆ ಸರ್ಕಾರ ರಚನೆ ಮಾಡೋಂತ ತಾಕತ್ತಿದೆ ಬಂಜಾರ ಸಮಾಜದಲ್ಲಿ, ಅದೇ ರೀತಿ ಸರ್ಕಾರ ಬೆಳೆಸುವಂತ ತಾಕತ್ತೆ ಬಂಜಾರ ಸಮಾಜದಲ್ಲಿ ಇದೆ. ಇವತ್ತು ನಮ್ಮ ಸಮಾಜ ಮುಖಂಡರು ಗ್ರಾಮೀಣ ಮತಕ್ಷೇತ್ರದ ಶಾಸಕರಿಗೆ ಕೇಳಿದಾಗ, ಇಲ್ಲ ನನ್ನ ಗಮನಕ್ಕೆ ತಂದಿಲ್ಲ ಅಧಿಕಾರಿ, ಅವ್ರು ಹೇಳೋದೇನು ಸರ್ಕಾರ ಒತ್ತಡಕ್ಕೆ ಅಧಿಕಾರಿಗಳು ಮಾಡ್ಯಾರಂತ ಗ್ರಾಮೀಣ ಶಾಸಕರು ಹೇಳ್ಯಾರಂತ ಮುಖಂಡರು ಹೇಳ್ತಾರೆ. ನಾವ್ ಹೇಳ್ತೀವ ಶಾಸಕರಿಗೆ, ನೀವು ನಮ್ಮ ಜೊತೆಲಿ ಬರ್ರಿ, ಅಧಿಕಾರಿಗಳಿಗೆ ನಾಳೆ PWD ಹೋಗೋಣ, ನಿಮ್ ಜೊತೆಲಿ ನಾವು ಸಹ ಬರ್ತೇವೆ. ಏನ್ ಅಧಿಕಾರಿಗಳ ತಪ್ಪದ, ಏನ್ ನಿಮ್ ತಪ್ಪದ, ಅದು ಕೂಡಿ ಎಲ್ಲ ಸಮಸ್ಯೆಗೆ ಬಗೆಹರಿಸೋಣ ಅಂತ ನನ್ನದೊಂದು ಮನವಿ ಇದೆ. ಕೃಷ್ಣ ನಾಯಕ್, ಮಹಾನಗರ ಪಾಲಿಕೆ ಸದಸ್ಯರು. ಬೇಕು
ಶಾಸಕ ಮತ್ತಿಮೂಡ್ ಅವರಿಗೆ